ನಾವು ಈ ಥರ ಸಿಲ್ಕ್ ಥ್ರೆಡನ್ನು ಉಪಯೋಗಿಸಿರ್ತೇವೆ ಎಂಬ್ರಾಯ್ಡ್ರಿಗೆ, ಸಾರಿ ಕುಚ್ಚಿಗೆ, ಅದಕ್ಕೆಲ್ಲ. ಆಗ ಇದು ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಹಾಗೆ ಎತ್ತಿಟ್ಬಿಡ್ತೇವೆ. ಅದು 1 ನಿಮಿಷದಲ್ಲಿ ಕೆಲಸ ಕಡಿಮೆ ಅಂತ ಅನಿಸಿದ್ರು ಇದೆಲ್ಲ ಬಿಟ್ಕೊಂಡು ಹೋಗಿ ಎಲ್ಲ ಮೆಸಪ್ ಆಗಿ ಈ ಥರ ಆಗಿಬಿಡತ್ತೆ. ಎಲ್ಲ ಗುಂದು ಕಿತ್ಕೊಂಡು ಎಲ್ಲ ಹಾಳಾಕ್ಕೊಂಡು ಈ ಥರ ಆಗಿಬಿಡತ್ತೆ. ಇದಕ್ಕಾಗಿ ಒಂದು ಸರಳವಾದ ಸಿಂಪಲ್ ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಹೇಗೂ ನಾವಂತೂ ಸ್ಟಿಕ್ಕರ್ ಉಪಯೋಗಿಸ್ತೇವೆ. ಈ ಥರ ಸ್ಟಿಕ್ಕರನ್ನು ನಾವು ನಮ್ಮ ಕೆಲಸ ಆದಮೇಲೆ, ಅಂದರೆ ಈ ಸಿಲ್ಕ್ ಥ್ರೆಡ್ಡನ್ನು ಮುಗಿಸಿದ ಮೇಲೆ ಇದ್ರ ಎಂಡಿಗೆ ಈ ಥರ ಸ್ಟಿಕ್ಕರ್ ಹಾಕಿ ಅಂಟಿಸ್ಕೊಂಡು ಬಿಟ್ಟರೆ ಇದು ಬಿಚ್ಚೋದಿಲ್ಲ. ನಾನು ಮಾಡಿ ತೋರಿಸ್ತೇನೆ ನೋಡಿ. ಇದು ಸರಳವಾದ ಸಿಂಪಲ್ ಟಿಪ್ಸು. ಇದೇನೂ ಖರ್ಚು ಇಲ್ಲ, ಏನೂ ಇಲ್ಲ. ನಮಗೆ ಬೇಡವಾಗಿದ್ದ ಸ್ಟಿಕ್ಕರ್ಗಳೆಲ್ಲ ಇರ್ತಾವಲ್ವ, ಅದನ್ನು ಈ ಥರ ಹಾಕ್ಕೊಂಡು ಈ ಥರ ಎಡ್ಜಿಗೆ ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಆಯಿತು. ನಮಗೆ ಯೂಸ್ ಮಾಡ್ಕೊಳ್ಳುವಾಗ ಇದನ್ನು ಕಿತ್ಕೊಂಡು ಇಲ್ಲೇ ಸೈಡ್ಗೆ ಅಂಟಿಸಿಟ್ಕೊಂಡು ಮತ್ತು ನಮ್ಮ ಕೆಲಸ ಆಗಿದ ಮೇಲೆ ಮತ್ತೆ ಪುನಃ ಈ ಥರ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲೂ ಮೆಸ್ಸಪ್ ಆಗೋದಿಲ್ಲ ಮತ್ತು ಈಸಿಲಿ ಮೇಂಟೈನ್ ಮಾಡ್ಬೋದು. ನಾನು ಈಗ ಸದ್ಯ ಈ ಥರ ರೂಢಿ ಮಾಡಿಕೊಂಡು ಈ ಥರ ಹೀಗೆ ಮಾಡ್ತಾ ಇದ್ದೇನೆ. ಇದು ಒಂದು ಒಳ್ಳೆ ಟಿಪ್ಸು. ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.